ಇವತ್ತು ನನ್ನ ತಮ್ಮನೇ ಅಡುಗೆ ಮಾಡ್ತೀನಿ ಅಂತ ಹೇಳಿ ಅಡುಗೆ ಮಾಡ್ತಾ ಇದ್ದ. ಬಟ್ ಅವ್ನು ಅಡುಗೆ ಮಾಡೋ ಅಷ್ಟರಲ್ಲಿ ಕಾಯೋದಕ್ಕಂತೂ ಆಗಲಿಲ್ಲ. ಇನ್ನು ಅವ್ನು ಅಡುಗೆ ಮಾಡಿದರೆ ಹೇಗೆ ಮಾಡಿರ್ತಾನೋ ಅನ್ನೋ ಡೌಟ್ ಕೂಡ ಇತ್ತು. ನಾನೇ ಮಾಡ್ತೀನಿ ಅಂತ ಹೇಳಿ ಮತ್ತೆ ಸ್ವಲ್ಪ ನಾನೇ ಕೂಡ ಮಾಡಿ ಈಗ ರೈಸ್ಗೂ ಕೂಡ ಕಲಿಸ್ಕೊಳ್ತಾ ಇದ್ದೀನಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಕಿಚನ್ ಕ್ಲೀನಿಂಗ್ ಇತ್ತು ಅಂತ ಹೇಳಿ ಕಿಚನ್ ಕ್ಲೀನ್ ಕೂಡ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ಅವನು ಅಡುಗೆ ಮಾಡಿರೋದ್ರಿಂದ ಎಣ್ಣೆ ಎಲ್ಲ ಸಿಡಿಸಾಕ್ಬಿಟ್ಟಿದ್ದ. ಹಾಗಾಗಿ ಕಿಚನ್ನ ಡೀಪ್ ಕ್ಲೀನೇ ಮಾಡ್ಕೊಳ್ತಾ ಇದ್ದೆ. ಎಲ್ಲ ಸ್ಟ್ಯಾಂಡ್ ಎಲ್ಲ ತೆಗೆದಿಟ್ಟು ನೀಟಾಗಿ ಟೈಲ್ಸ್ ಎಲ್ಲ ತೊಳ್ಕೊಂಡು ಮತ್ತೆ ನೀಟಾಗಿ ಒರೆಸ್ಕೊಂಡು ಸ್ಟ್ಯಾಂಡ್ ಎಲ್ಲ ಇಟ್ಟು ಇವಾಗ ಗ್ಯಾಸ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಹಾಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಕೂಡ ಕಾಯೋದಕ್ಕೆ ಇಟ್ಕೊಂಡು ಇನ್ನು ಸಿಂಕ್ ಏರಿಯಾ ಕಡೆ ಸ್ವಲ್ಪ ಜಾಸ್ತಿನೇ ಗಮನ ಹರಿಸ್ಬೇಕು ನಾವು. ಹಾಗಾಗಿ ಕಲ್ಲುಪ್ಪು ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಂಡು ಬಿಸಿ ಬಿಸಿ ನೀರನ್ನ ಈ ರೀತಿ ಹಾಕ್ಕೊಂಡ್ರೆ ಪೈಪಲ್ಲಿರೋ ಕಸ ಆಗಿರ್ಬೋದು ಜಿಡ್ಡಾಗಿರ್ಬೋದು ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗೆ ಬ್ಯಾಡ್ ಸ್ಮೆಲ್ ಕೂಡ ಬರೋದಿಲ್ಲ. ಹಾಗಾಗಿ ನಾನು 2-3 ಡೇಸ್ಗೊಂದ್ಸರಿ ಈ ರೀತಿ ಮಾಡ್ಕೊಳ್ತಾ ಇರ್ತೀನಿ. ಇನ್ನು ಅಡುಗೆ ಮನೆ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೆ.